ನಮಸ್ತೆ ಬಂಧುಗಳೇ, ನಾನು ಹಲವಾರು ಬಾರಿ APMCನಲ್ಲಿ ಬಂದ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಸ್ವಚ್ಛತೆ ಬಗ್ಗೆ ನಾನು ಸಂಜೆ 4 ಗಂಟೆ ರಾತ್ರಿಯಲ್ಲಿ ಟಮಾಟೆ ಹಣ್ಣು ಹಲವಾರು ಬಾರಿ ತಗೊಂಡು ಬಂದಿದ್ದೀನಿ, ತರಕಾರಿ ಎಲ್ಲ ತಗೊಂಡು ಬಂದಿದ್ದೀನಿ. ನಾನು ಹುಣಸೂರು ತಾಲೂಕು ಅಧ್ಯಕ್ಷನಾಗಿರುವುದರಿಂದ ಅಧಿಕಾರಿಗಳಿಗೆ ಫೋನ್ ಮಾಡಿ, ಸರ್ ರೈತರ ಆರೋಗ್ಯ ಏನಾಗಬೇಕು, ಈ ಸ್ವಚ್ಛತೆಯನ್ನು ಕಾಪಾಡಿ, ರೈತನೇ ದೇಶದ ಬೆನ್ನೆಲುಬು, ರೈತನ ಆರೋಗ್ಯ ಸರಿ ಇರಲ್ಲ, ಸ್ವಲ್ಪ ಕ್ಲೀನ್ ಮಾಡಿಸಿ ಸಾರಿ. ನಾವು ಹುಣಸೂರು ತಾಲೂಕು ಗೌರವಾಧ್ಯಕ್ಷರು, ಸಾಲದಿರೋದಕ್ಕೆ ಮೊದಲು 2 ಬಾರಿ MLA ಅಭ್ಯರ್ಥಿ ನಾನು ಆಗಿದ್ರು. ಒಂದು ಸಲ ಮಾತ್ರ ಕ್ಲೀನ್ ಮಾಡಿದ್ರು, ಮತ್ತೆ ಆವತ್ತಿಂದ ಫೋನ್ ಮಾಡಿದ್ದೀನಿ, ನಾನು 4-5 ದಿವಸ ಕ್ಲೀನ್ ಮಾಡ್ತೀನಿ ಸ್ವಚ್ಛತೆ ಅಂತ ಹೇಳಿದ್ರು. ಪಾಪ ಇಲ್ಲಿ ಒಂದು ವ್ಯಾಪಾರಿಗಳೇ ಆಗಲಿ ಅಥವಾ ಹಾಗೆ ಹಿಡೀರಿ, ವ್ಯಾಪಾರಿಗಳೇ ಆಗಲಿ ಅಥವಾ ರೈತರೇ ಆಗಲಿ, ಯಾವ ರೀತಿ ಅವರೊಬ್ಬ ಮನುಷ್ಯರಲ್ವೇ, ಸರಿ ಹಿಡೀರಿ. ರೈತನ ಆರೋಗ್ಯ ಏನಾಗಬೇಕು, ರೈತ ಒಂದು ವ್ಯಾಪಾರ ಮಾಡಬೇಕಾದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು ನೋಡಿ. ಆ ಗುಂಟೆ ಒಳಗೆ ಪಾಪ ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಏನಾಗಬೇಕು, ಮಾನವೀಯತೆ ಇಲ್ವಾ ಸರ್ಕಾರಕ್ಕೆ? ಒಂದು ಸಲ ಅಲ್ಲ 2-3 ಬಾರಿ ಫೋನ್ ಮಾಡಿದ್ದೀನಿ ಅಪ್ಪಣ್ಣ ಅವ್ರಿಗೆ, ಅದೇ ಸಂಬಂಧಪಟ್ಟವ್ರಿಗೆ, ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಕ್ಲೀನ್ ಮಾಡ್ತಿಲ್ಲ. ಮಳೆಗಾಲ ಬಂದ್ಬಿಟ್ರಂತ ರೈತ ಏನು ತರಂಗೇ ಇಲ್ಲ. ಇಲ್ಲಿ ಇದೇ ಕಡೆ ರೈತ ಕಡೆ ಹಿಡಿದಿ ಸರ್. ರೈತರು ಗಾಡಿಗಳು ಬಂದಾಗ ರೈತರು ಏನಾದ್ರೂ ಪದಾರ್ಥಗಳು ಗಾಡಿ ಬಂದಾಗ ಸ್ಕಿಡ್ ಆಗಿ ಬಿದ್ರೆ ಯಾರು ರೋಡ್ ಕುಲ ನೋಡಿ, ಸ್ವಚ್ಛತೆ ಅನ್ನೋದೇ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ತಲುಪಬೇಕು ಇದು ಇಂಥ ವಿಚಾರಗಳು. ರೈತನಿಗೆ ಮಾನ್ಯತೆ ಸಿಗಬೇಕು, ರೈತರಿಗೆ ಬೆಂಬಲ ಬೆಲೆ ಅಂದ್ರೆ ಒಂದು ನಿಗದಿತ ಬೆಲೆ ಮಾಡಬೇಕು. ಪಾಪ ರೈತ ಬೆಳೆದಂತ ಪದಾರ್ಥಕ್ಕೆ 50 ರೂಪಾಯಿ 60 ರೂಪಾಯಿಗೆ ಒಂದು ಟೈಮ್ನಲ್ಲಿ ಟಮಾಟೆ ಹಣ್ಣು ಹಾಗೇನೆ ದುಡ್ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ಏನೇ ತಂದ್ರೂ ಹೊಲದಲ್ಲಿ ಕಷ್ಟಪಟ್ಟು ಒಂದು ಬೆಲೆನೇ ಇಲ್ಲ. ಆ ಬೆಲೆನೂ ಒಂದ್ ಕಡೆ, ಇನ್ನೊಂದ್ ಕಡೆ ಸ್ವಚ್ಛತೆ ಇಲ್ಲ. ನಾನು ಹಲವಾರು ಬಾರಿ ಹೇಳಿದೆ, 2 ಸ್ಟಾಲ್ ಇದೆ, ಆ ಸ್ಟಾಲ್ಗಳಿಗೆ 2 CC ಕ್ಯಾಮ್ರಾ ವ್ಯವಸ್ಥೆ ಮಾಡಿ, ಮತ್ತೆ ಸ್ಕೇಲ್ ವ್ಯವಸ್ಥೆ ಮಾಡಿ, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ. ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂ ಕೂಡ ಅವರು CC ಕ್ಯಾಮ್ರಾನು ಕಾಣೆ, ಒಂದು ಸ್ಕೇಲ್ನು ಕಾಣೆ, ಏನೂ ಇಲ್ಲ. ಹೋಗ್ಲಿ, ಅವ್ರ ಏಕತೆಗೆ ಒಂದು ಸ್ವಚ್ಛತೆಯನ್ನ ಮಾಡ್ತಾ ಇಲ್ಲ. ರೈತರು ಗಮನಿಸಬೇಕು, ಬಂದ್ಬಿಟ್ಟು ಹೇಳ್ಬೇಕು, ಸ್ವಚ್ಛತೆ ಕ್ಲೀನ್ ಮಾಡಿ ಅಂತ ಎಷ್ಟೋ ಸರಿ ಹೇಳಿದ್ದೀನಿ. ಇವತ್ತು ಲೈವ್ ಬರೋ ಉದ್ದೇಶ ಇದೇನೆ, ಸ್ವಚ್ಛತೆನೇ ಇಲ್ಲ. ನಾನೇ ಜಾರಿ ಬಿದ್ದ್ಬಿಟ್ಟಿದೆ. ಪಾಪ ಇಲ್ಲಪ್ಪ ಮೂಗ ಅವನೇ, ಪಾಪ ಮಾತಾಡಕ್ ಬರಲ್ಲ, ತಲಾರ್ದು ಬಿದ್ದ, ಅವತ್ತು ಮಕ ಮುಚ್ಚಲೆ ಎಲ್ಲ ಹೊಡೆದೋಯ್ತು. ಅಂತವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಇದು ಮಾಡ್ಬೇಕು ಅಂತ ಲೈವ್ ಮಾಡ್ತಾ ಇದೀವಿ. ಮಾತಾಡಂತವ್ರು ಮಾತಾಡಿ ಸ್ವಾಮಿ. ಮುಖ್ಯವಾಗಿ ವಿಶ್ರಾಂತಿ ಗೃಹ ಇದೆಯಾ ರೈತರಿಗೆ? ವಿಶ್ರಾಂತಿ ಕೊಠಡಿ ಇದೆಯಾ? ಯಾವ ಕೊಠಡಿನೂ ಇಲ್ಲ ಇಲ್ಲಿ. ಯಾಕಿಲ್ಲ? ಪ್ರತಿಯೊಬ್ಬರಿಗೂ ವಿಶ್ರಾಂತಿ ಮನೆ ಅಂತ ಒಂದು ಇರಬೇಕು. ವಿಶ್ರಾಂತಿ ಗೃಹ ರೈತರು ಇರುತ್ತವು, ಯಾವುದೇ ಮಾರುಕಟ್ಟೆ ಇಲ್ಲಿ. ಯಾಕಿಲ್ಲ? ಏನು ಎಲ್ಲಕ್ಕೂ ಐತೆ, ಇವ್ರಿಗೆ ತೆರೆಗೆತ್ಕೊಳ್ಳೋದಿಲ್ವಾ? ರೈತರು ಬಂದು ಹಾದಿ ಬಿದ್ದಿನಲ್ಲಿ ರಾತ್ರಿ ಹೊತ್ತು ಬೇಗ ಬಂದವನು ಅಥವಾ ಹಿಂದಿನ ರಾತ್ರಿ ಬಂದವನು ಇಲ್ಲಿ ತಂಗೋದಕ್ಕೆ ಒಂದು ಜಾಗ ಇರಬೇಕು, ಅದಾಗಬೇಕು. ಮತ್ತೆ ಸ್ವಚ್ಛತೆ ಕಾಪಾಡಬೇಕು. ಇದನ್ನ ಆ ಕಡೆ ಚರಂಡಿನೇ ಇಲ್ಲ, ಚರಂಡಿ ವ್ಯವಸ್ಥೆನೇ ಇಲ್ಲ. ಯಾವ ರೀತಿ ಬಂದಂತ ಮಳೆ, ಹೆಚ್ಚಿಗೆ ಮಳೆ ಬಂದಾಗ ಪಳೀತದೆ ತರಕಾರಿ ಎಲ್ಲವ, ದುರ್ವಾಸನೆ, ದುರ್ನಾಥ, ಜನಗಳ ಆರೋಗ್ಯ ಹಾಳಾಗ್ತದೆ. ಇದ್ರ ಬಗ್ಗೆ ಕೇಳೋರು ಹೇಳೋರು ಯಾರೂ ಇಲ್ವಾ ಇಲ್ಲಿ? ಸಂಬಂಧಪಟ್ಟವರು ಇದನ್ನ ಗಮನಿಸಿ ಸರಿಯಾಗಿ ಕ್ರಮ ತಗೊಳ್ಬೇಕು. ನೋಡಿ ಬಂಧುಗಳೇ, ನಮ್ಮ ಹುಣಸೂರು APMC ಏನು ಆವರಣ ಇದೆ, ಕಸದ ತೊಟ್ಟಿ ಮತ್ತು ಎಲ್ಲ ಚರಂಡಿ ವ್ಯವಸ್ಥೆ ಇಲ್ಲ, ಎಲ್ಲ ಇದಾಗಿದೆ. ಈ ಟೊಮಟೊ ಕೊಲ್ತು ಎಲ್ಲ ಇಲ್ಲೇ ಹಾಕಿ, ಇಲ್ಲೇ ಒಂದು ಕಸದ ತೊಟ್ಟಿ ಥರ ಮಾಡಿ ಮಿನಿ ತಿಪ್ಪೆ ಥರ ಮಾಡಿಬಿಟ್ಟಿದ್ದಾರೆ. ಇದೇ ಥರ ಆಗಿದೆ ನೋಡಿ, ಎಲ್ಲ ಕಸದ ತೊಟ್ಟಿ ಥರ ಮಾಡಿ. ನಮ್ಮ ಹುಣಸೂರು APMC ರೋಡು ಸರಿ ಇಲ್ಲ. ನಮಸ್ಕಾರ ಬಂಧುಗಳೇ, ನಾನು ಮೈಸೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರವೀಂದ್ರ. ಇವತ್ತು ಏನು APMC ಮಾರ್ಕೆಟಿಗೆ ನಾವು ಬಂದಿದ್ದೀವಿ. ಇಲ್ಲಿ ಸ್ವಚ್ಛತೆಗಳು ಏನೂ ಇಲ್ಲ. ಇದರ ವಿರುದ್ಧವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಧ್ವನಿ ಎತ್ತಿದೆ. ಇವತ್ತು ರೈತರಿಗೆ ಅನಾನುಕೂಲ ಆದಂಥ ರೀತಿಯಲ್ಲಿ APMC ಅವರು ಅಲ್ಲಿನ ಅಧಿಕಾರಿ ಮಾಡಿದ್ದಾರೆ. ಈಗ ನಾವು ಇದರ ವಿಚಾರ ಅಲ್ಲಿ ಎಷ್ಟು ಗಲೀಜಾಗಿದೆ ಅನ್ನೋದನ್ನ ನೋಡಿ, ಇಲ್ಲಿನ MLA ಅವರು ಇದನ್ನ ಇತ್ತ ಕಡೆ ಗಮನ ಹರಿಸಿ ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಮಾಡಬೇಕು. ಇಲ್ಲ ಅಂದ್ರೆ ರೈತರ ಓಟ್ ಬೇಕು ನಿಮ್ಗೆ, ರೈತರ ಓಟ್ ಬೇಕು. ರೈತರ ಜಾಗಗಳನ್ನ APMCನ ಕ್ಲೀನ್ ಮಾಡುವಂತ ಕೆಲಸಗಳನ್ನ ನೀವು
ಹಾಗೆ ಇಲ್ಲಿ ರೈತರಿಗೆ ವಿಶ್ರಾಂತಿ ಪಡೀಲಿಕ್ಕೆ ಏನಾದರೂ ಅವರಿಗೆ ಕೊಠಡಿಗಳ ವ್ಯವಸ್ಥೆ ಇದೆಯಾ, ಅವರಿಗೆ ಶೌಚಾಲಯ ವ್ಯವಸ್ಥೆ ಇದೆಯಾ, ಅದೆಲ್ಲನೂ ಇಲ್ಲಿನ ಸ್ಥಳೀಯ ಅಧಿಕಾರಿ APMC ಅಧಿಕಾರಿ ಇದನ್ನ ಇಷ್ಟ ಗಮನ ಹರಿಸ್ತಿಲ್ಲ ಅನ್ಸುತ್ತೆ. ಯಾಕಂದ್ರೆ ಎಷ್ಟು ಗಲೀಜಾಗಿದೆ ನೋಡಿ. ಒಂದು APMC ಅಂದ್ರೆ ಎಷ್ಟು ಕ್ಲೀನ್ ಆಗಿರಬೇಕು. ಈಗ ತರಕಾರಿಗಳನ್ನ ಯಾವ ರೀತಿ ಜನರಿಗೆ ಒಂದು ತಲುಪಿಸ್ತಾರೆ ಆ ರೀತಿ ಎಷ್ಟು ಕೊಳಕಾಗಿದೆ ಇಲ್ಲಿ ನೋಡಿ. ತೋರಿಸಿ ಆ ಕಡೆ ಎಲ್ಲ ತೋರಿಸಿ. ರೈತರು ಯಾರನ್ನ ಮಾತಾಡ್ತಾರೆ ನೋಡಿ. ಮಾತಾಡಿ ಸರ್. ಈ ವ್ಯವಸ್ಥೆಯ ಬಗ್ಗೆ ಇಲ್ಲಿನ ಸ್ಥಳೀಯರು ಒಂದೆರಡು ಮಾತಾಡ್ತಾರೆ. ಮಾತಾಡಿ ಸರ್. ನಾವು ರೈತರುಗಳು ಆದ್ರೆ ಇಲ್ಲಿ ವ್ಯವಸ್ಥೆ ನೋಡಿದ್ರೆ ನಮ್ಮ ರೈತರ ಬಗ್ಗೆಯಲ್ಲಿ ನಾವು ಯಾವ ರೀತಿ ಕಾಳಜಿ ವಹಿಸ್ಬೇಕು, ಈ ರೋಗ ಯಾವ ರೀತಿ ಬರ್ತದೆ ಅನ್ನೋದನ್ನ ರೈತರುಗಳು ಬರೋರು ಸುಧಾ ಗಮನಿಸ್ಬೇಕು. ಇಲ್ಲಿ ಏನು ನಡೀತಾ ಇದೆ, ನಮ್ಮ ರೈತರು ತಾನೇ ಇಲ್ಲಿ ಬರೋದು. ಇದನ್ನು ಅವರ ತಳದ ಅಧಿಕಾರಿಗಳು ಹೇಳಿ ಇದನ್ನ ಏನು ಸ್ವಚ್ಛತೆ ಮಾಡಬೇಕು ಅನ್ನೋದಿದೆ ಅದನ್ನ ಮಾಡಿಸ್ಬೇಕಂತ ಹೇಳಿ ಮಾತುಗಳನ್ನು ಆಡಿದ್ರು. ಸರ್ ಇದು ಏನು ಅಂತ ಹೇಳಿದ್ರೆ ಸರ್ ನಿಮ್ಮ ಹೆಸರು? ಗಣೇಶ್ ಅಂತ. ಯಾವರು ಸರ್? ವಿರಾಜಪೇಟೆಯಿಂದ ಬರ್ತಾ ಇರೋದು. ವಾರಕ್ಕೆ 3 ಸಲ ಬರ್ತೀವಿ. ಹಾಂ. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ವ್ಯವಸ್ಥೆ ಭಾರಿ ಗಲೀಜಾಗಿದೆ. ಕಾಯಿಲೆಗಳೆಲ್ಲ ಬರುತ್ತೆ. ಇಲ್ಲೇ ಕೆಸರಲ್ಲೇ ಒದ್ದಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. RMC ಅವರು ಬಂದು ಒಂದೊಂದು ಗಾಡಿಗೆ 100 ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಲ್ಲು ಕೊಡೋದಿಲ್ಲ, ಏನಿಲ್ಲ. ಮತ್ತು ಏನಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳು ಸರಿ ಇಲ್ಲ. ಇದು ಮಾರ್ಕೆಟ್ ಗಾಡಿ ನಿಲ್ಸಕ್ಕೂ ಇಲ್ಲಿ ರೈತರು 1,000 ಜನ ರೈತರು ಬಂದಿದ್ರು ಇಲ್ಲಿ. ಹೌದು, ಯಾರ ಬಂದು ಹೋರಾಡಿದ್ರು ಹೊತ್ತೆ ಚಿಕನ್ ಮಾಡೋಣ ಹೋರಾಡಿದ್ರೆ ಹೊತ್ತು ಯಾವ ರೈತ ಅಲ್ಲಿ ಪೆಟ್ರೋಲ್ ಹಾಕಿದ ಸಮಯದಲ್ಲಿ ಅಲ್ಲಿ ಪೆಂಡಾಲ್ ಹಾಕಿ ರೈತರು ಬಂದು 1000 ಜನ ರೈತರು ಬಂದಿದ್ರು. ಯಾರ ಬಂದು ಗಮನ ಹರಿಸಿದ್ರ, ಇದು ನೋಡಿದ್ರ, ಬಂದ್ರು ಉಣ್ಕೊಂಡ್ರು. ನನ್ನ ಚೇರ್ಮನ್, ನನ್ನ ಯಜಮಾನ, ಇವರೇ ಸುಬೇದಾರ ಹಾಕೊಂಡು ಹೋದ್ರೆ ಹೊತ್ತು ಯಾವನು ಬಂದಿಲ್ಲ ನೋಡ್ಲಿಲ್ಲ. ನಂಗೆ ಹೆಸರು ಮಾಡಿದ್ರು, ಇವ್ನು ದಬೇದಾರ, ಇವ್ನು ಸುಬೇದಾರ, ಇವನು SC, ಇವನು MSc ಅನ್ಕೊಂಡು ಹೋದ್ರು. ರೈತರು ಬಂದ್ರಲ್ಲ, ರೈತರ ಬಗ್ಗೆ ಧ್ವನಿ ಎತ್ತಿದ್ದೀರಾ? ಹೆಸರು ಕಟ್ಟಕ್ ಬಂದ್ರಿ ಇಲ್ಲಿ ಅತ್ತೆ ಅವರು. ಏನು ಮಾಡಕ್ ಬಂದಿಲ್ಲ, ಹೆಸರು ಕಟ್ಕೊಂಡು ಹೋದ್ರು. ಹೆಸರು ಮಾಡ್ಕೊಂಡು ಹೋದ್ರೆ ಅಷ್ಟೇ. ಅಧ್ಯಕ್ಷ, ಇವ್ನು ಉಪಾಧ್ಯಕ್ಷ, ಇವ್ನು ಮೇಲಾಧ್ಯಕ್ಷ, ಇದು ಹೇಳ್ಕೊಂಡು ಹೋದ್ರೆ ಹೊತ್ತು ಇಲ್ಲಿ ಯಾರು ಬಂದು ಏನು ಮಾಡಿಲ್ಲ. ನಾವು ಈಗ ಹೇಳುವಂಥದ್ದು ಇಲ್ಲಿನ ಸ್ಥಳೀಯ MLA ಅವರು ಅವ್ರ ಬಗ್ಗೆ ಏನು ಮಾತಾಡ್ತಾರೆ. ಈಗ APMC ಈಗ ರೈತರು ಓಟು ಬೇಕು, ಈಗ ರೈತರಿಗೆ ಅನಾನುಕೂಲ ಆದಂಥ ಇದನ್ನ APMCನ ಕ್ಲೀನ್ ಮಾಡ್ತಿಲ್ಲ. ಅದ್ರ ಬಗ್ಗೆ ಈ ಸ್ಥಳೀಯ MLA ಅವ್ರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ? ಅವರು ಬಂದು ಇಲ್ಲಿ ಗಮನ ಸ್ವಾಮಿ. ಒಂದು ಸರಿ ನಾವೇ ಕರ್ಸಿದ್ದು, ನಾವು APMC ಇರೋದಿಲ್ಲಿ ಅಧ್ಯಕ್ಷರಾಗಿ ಇದ್ದೀವಿ. ನಾವು ಇಲ್ಲಿ ಅಲ್ಲಿ ಹೋಗಿ ಕರ್ಸಿದ್ದು, ಅವರು ಬಂದು ಕ್ಲೀನ್ ಮಾಡ್ತೀವಿ, ಇಲ್ಲಿ ಏನು ಸವಲತ್ತು ಕೊಡ್ತೀವಿ ಅಂತ ಹೇಳಿದ್ರು. ಅವರು ಇಲ್ಲಿ ಇನ್ನೂ ಪುನಃ ಇಲ್ಲಿ ಬಂದಿಲ್ಲ. ಯಾವಾಗ ಬಂದಿದ್ರು ಅವರು? ರಾತ್ರಿ ಹಿಂದೆ ಬಂದಿದ್ರು ಇಲ್ಲಿಗೆ. ನಾವೇ ಕರ್ಸಿದ್ದು, ಇಲ್ಲಿ ಫಂಕ್ಷನ್ ಮಾಡಿ ಬಂದಿದ್ರು. ಬಂದು ಸರ್ ಎಲ್ಲ ಹೊಡಿ ಬಿಡಿ ಎಲ್ಲ ಮಾಡಿಸ್ಬಿಡೋಣ ಅಂದ್ಬಿಟ್ಟು ನಮ್ಮ ಇವ್ರಿಗೆ ಪಾಪಣ ಹೇಳ್ಬಿಟ್ಟು ಹೋದ್ರು. ನೋಡ್ರಿ ಎಲ್ಲರಿಗೂ ಇದೆಲ್ಲ ಬರೆದು ನಿಮ್ಗೆ ಮೇಲ್ಮಟ್ಟ ಕಳಿಸ್ರಿ ಅಂತ ಹೇಳ್ಬಿಟ್ಟು ಹೋದ್ರು. ಈಗ ನೋಡಿ ಬಂಧುಗಳೇ, ಇವತ್ತು 6 ತಿಂಗಳಾದ್ರೂ ಕೂಡ ಇವರು ಯಾವುದೇ ತರ ಕ್ಲೀನ್ ಮಾಡಿಸಿಲ್ಲ. ಇದು ವರ್ಷಾನುಗಟ್ಲೆ ಬಿದ್ದಿರೋ ಅಂಥದ್ದು. ಈ ಕಸಗಳು ಏನಿದೆ ಅಂದ್ರೆ ವರ್ಷಾನುಗಟ್ಲೆ ಬಿದ್ದಿದೆ ಕಸ. ಇದ್ರ ಬಗ್ಗೆ ಇಲ್ಲಿನ ಸ್ಥಳೀಯ MLA ಅವರು ಗಮನ ಹರಿಸ್ಬೇಕು. ಹಾಗೇನೆ ಈ ಸ್ಥಳೀಯ ಏನು ಅಧಿಕಾರಿಗಳಿದ್ದಾರೆ ಅವರು ಗಮನ ಹರಿಸ್ಬೇಕು. ಈಗ ಅಲ್ಲೇ ಹೋಗೋಣ, ಅಲ್ಲೇ ಹೋಗಿ ಅಧಿಕಾರಿ ಹತ್ರ ಹೋಗಿ ಈ ವಿಚಾರವಾಗಿ ಪ್ರಸ್ತಾವ ಮಾಡಿ ಮಾತಾಡೋಣ, ಸರಿನಾ? ಒಂದು ವಿಚಾರವಾಗಿ 6 ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡೋ ಅಂತದಲ್ಲ ಇದು. ವಾರಕ್ಕೊಮ್ಮೆ ಕ್ಲೀನ್ ಮಾಡಿಸಿ ಸ್ವಚ್ಛತೆ ಕಾಪಾಡಿದ್ರೆ ರೈತರ ಆರೋಗ್ಯನೂ ಚೆನ್ನಾಗಿರ್ತದೆ. ಪದಾರ್ಥ ಕೊಂಡ್ಕೊಳಕಂತ ಬಂದ ವ್ಯಾಪಾರಿಗಳು ಆರೋಗ್ಯನೂ ಚೆನ್ನಾಗಿರ್ತದೆ. ಗಾಡಿಗಳು ನಿಲ್ಸೋರ್ಗು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಮುಂದ್ಗಡೆ ರೋಡ್ ಒಂದು ರೆಡಿ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಸ್ಬೇಕು. ಇವಾಗ ಅಧಿಕಾರಿ ಹತ್ರ ಹೋಗಿ ನಾವು ಮಾತಾಡ್ತೀವಿ. ಸರ್ ನೀವು ರೈತರು ಅಂದ್ರಲ್ಲ, ನೀವು ಏನು ಮಾಹಿತಿ ಹೇಳಿ ಸರ್? ಇದು ಭಾರಿ ಒಂದು ವ್ಯವಸ್ಥೆನೇ ಸರಿ ಇಲ್ಲ. RMCಲಿ ತುಂಬಾ
ತುಂಬಾ ಗಲೀಜಾಗಿದೆ. ಏನಂತ ಹೇಳಿದ್ರೆ ಕಾಯಿಲೆ ಕಸಾಲೆಗಳೆಲ್ಲ ಬರುತ್ತೆ, ಸ್ಟಾರ್ಟ್ ಆಗಿದೆ. ಎಲ್ಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲದಲ್ಲಿ. ಯಾಕೆಂದ್ರೆ ಜಿಡಿ ಮಳೆ Daily ಈಗ clean 2.5 ತಿಂಗಳು 3 ತಿಂಗಳಿಂದ ಜಿಡಿ ಮಳೆ. ಒಂದು ನಿಮಿಷ ಅವ್ರು ಮಾತಾಡ್ತೀರಾ ನೋಡಿ. ದಿನ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರ್ತದೆ. ಯಾಕೆಂತಂದ್ರೆ ಸುಮಾರು ಗಾಡಿಗಳು ಬರುತ್ತೆ, ಲೋಡ್ ಮಾಡ್ತದೆ, ಹೋಯ್ತದೆ, ಕೇರಳಕ್ಕೆ ಹೋಗುತ್ತೆ, ಎಲ್ಲ ಜಾಗಕ್ಕೂ ಹೋಗುತ್ತೆ ಇಲ್ಲಿಂದ ತರಕಾರಿ. ರೈತರಿಗೆ ಅನುಕೂಲ ಮಾಡ್ಕೊಡಿ, ನೀಟ್ನೆಸ್ ಮಾಡ್ಕೊಡಿ ಅಂತ ಹೇಳ್ತಿದ್ದೀರಾ. ಕೊಡಿ, ಗಾಡಿ ನಾವು ತರೋರು ನಮಗೂ ಒಂದು ಅನುಕೂಲ ಮಾಡಿ ಕೊಡಿ. ಗಾಡಿ ನಿಲ್ಸಕ್ಕಿರೋ ವ್ಯವಸ್ಥೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿ, ಗಲೀಜುಗಳನ್ನ ಫಸ್ಟ್ ತೆಗಿಸಿ. ಇಲ್ಲದೋದ್ರೆ ಎಲ್ಲರಿಗೂ ಕಾಯಿಲೆಗಳು ಬರುತ್ತೆ ಅಷ್ಟೇ. ಸರ್, ನೀವು ಇಲ್ಲಿ ಸಲೀಕರು ರೈತರಾಗಿದ್ದೀರಾ, ನೀವು ಏನು ಇಲ್ಲಿ ರೈತರಾಗಿದ್ದೀವಿ, ನಾವು ಕ್ಲೀನ್ ಮಾಡಕ್ಕೆ ಎಲ್ಲ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟು ಯಾರು ಕೊಟ್ಟಿದ್ರ ಮನೆಗೆ? ಅಪ್ಪಣ್ಣ ಸಾಹೇಬ್ರಿಗೂ ಹೇಳಿದೀವಿ, ಕಮಿಟಿ ಕರೆದಿ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ತಕ್ಕೆ ಅಂತಾನು ಹೇಳಿದೀವಿ. ನಮ್ಮ ಹತ್ರ ವಿಡಿಯೋ ಇದೆ. ಆದ್ರೆ ಇದು ಇಷ್ಟು ಗಲೀಜಾಗಿದೆ. ಈಗ ಕಾಲ ಸ್ಟಾರ್ಟ್ ಆಗಿದೆ, 3 ತಿಂಗಳಿಂದ ಸತತವಾಗಿ ಮಳೆ ಬೀಳ್ತಾ ಇದೆ. ಅದರಿಂದ ಒಂದು ಬಾರಿನೂ ಕ್ಲೀನ್ ಆಗಿಲ್ಲ. ಇದು ಕ್ಲೀನ್ ಆಗಬೇಕು. ಕ್ಲೀನ್ ಆದ್ರೆ ಅವಾಗ ನಮ್ಮ ರೈತರುಗಳು ಬರೋರು ಹೋಗೋರಿಗೆ ಎಲ್ಲದಕ್ಕೂ ಒಂದು ಕಾಯಿಲೆ ಕಸಾಲೆ ಒಳ್ಳೇದಾಗುತ್ತೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ, ಅದು ಸರಿಯಾಗಿ ಅಲ್ಲಿ ಟಾರ್ಪಲ್ ಕಟ್ಕೊಂಡು ಬಹಳ ಇದಾಗ್ತಾ ಇದೆ. ಇದನ್ನ ಆದಷ್ಟು ಗಮನಕ್ಕೆ ತಗೋಬೇಕು ಅಧಿಕಾರಿಗಳು. ಓಕೆ ಸರ್. ಶೌಚಾಲಯನೂ ಇಲ್ಲ. ಸ್ವಲ್ಪ ಕ್ಲೀನ್ ಮಾಡ್ಕೊಡಿ. ನಮಗೆ ತರಕಾರಿಗೆ ಜನ ಹೊರಗಡೆ ಎಲ್ಲ ತಿಂತಾರೆ, ಮಕ್ಕಳು ಮರಿ ಕಾಯಿಲೆ ಬರಬೇಕು ಅನ್ನೋದು ನಾವು ಹೇಳ್ತಾ ಇದ್ದೀವಿ. ಹೌದು, ಯಾಕಂದ್ರೆ ಈ ತರ ಇರೋದ್ರಿಂದ ಕಾಯಿಲೆಗಳು ರೈತರಿಗೆ ಬರೋದು ಹೆಚ್ಚಿನ ರೀತಿಯಲ್ಲಿ ಇರ್ತದೆ ಅಲ್ವಾ. ಯಾಕಂದ್ರೆ ಈಗ ಹಣ್ಣು ಹಂಪಲುಗಳನ್ನ ತಗೊಂಡೋಗ್ತಾರೆ ಇಂಥ ಗಲೀಜುಗಳಲ್ಲಿ. ಇಂಥ ಗಲೀಜಿದೆ, ಈ ತರ ಇರೋದ್ರಿಂದ ಇಲ್ಲಿ ಯಾವ ರೀತಿ ಮಾರುಕಟ್ಟೆ ಇದೆ ಅಂತಂದ್ರೆ ಹುಣಸೂರಿನ ಮಾತಾಡಿದ್ವಿ. ನಮಸ್ಕಾರ ಬಂಧುಗಳೇ, ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಿದ್ದೀನಿ. ಇಲ್ಲಿ ಹುಣಸೂರು APMC ಏನಿದೆ, ನಮ್ಮ ರೈತರು ಫುಲ್ಲು ಎಲ್ಲ ಗಲೀಜಾಗಿ ತಿಪ್ಪೆಯಿಂದ ಮಾಡಿದ್ದಾರೆ. ಇಲ್ಲಿ ಸಲೀಕರು ರೈತರು ಮತ್ತೆ ಎಲ್ಲ ದೂರು ಕೊಟ್ಟಿದ್ದಾರಂತೆ ಅಧಿಕಾರಿಗಳಿಗೆ. ಒಬ್ಬರು ಮಾಡಿಲ್ವಂತೆ ಮಾರ್ಕೆಟ್ ವಿಡಿಯೋ ಮಾಡಿ ಸರ್. ಫೋನ್ ಅದು ಎಂಟು ಮಾಡಿ ಈಗ ಅಧಿಕಾರಿ ಕೊಂಡ್ರ ಈಗ ಕಚೇರಿಗೆ ಹೋಗಿ ಅದ್ರ ಬಗ್ಗೆ ಮಾತಾಡೋದು ಬರ್ರಿ. ಕಚೇರಿಗೆ ಹೋಗೋದು ಬಗ್ಗೆ ದಯವಿಟ್ಟು ಈ ಥರ ಫುಲ್ಲು ರೋಡ್ ಎಲ್ಲ ಗೊಜ್ಜೆ ಆಗಿದೆ. ಇಲ್ಲಿನ ತಾಲೂಕು ಅಧ್ಯಕ್ಷ ಅವಿನಾಶ್ ಅವರು ಇಲ್ಲಿನ ತಾಲೂಕು ಅಧ್ಯಕ್ಷರಾದ ಅವಿನಾಶ್ ಅವರು ಇದ್ದಾರೆ. 2 ಮಾತನ್ನು ಮಾತಾಡ್ತಾ ಮುಂದಕ್ಕನ್ನು ಸಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಬಂಧುಗಳೇ, ನೋಡಿದ್ರಲ್ಲ ವ್ಯವಸ್ಥೆ ಹೇಗಾಗಿದೆ, ರೈತರದ್ದು ಪರಿಸ್ಥಿತಿ ಹೇಗೆ ಮಾಡಿದ್ದಾರೆ. ಈ ರೈತ ಚೈತನ್ಯ ಯಾತ್ರೆಯಲ್ಲಿ ಸ್ವಚ್ಛತೆ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ದೀರಾ. ಅಧಿಕಾರಿ ಜೊತೆ ಮಾತಾಡೋಣ, ಅವ್ರು ನೆಕ್ಸ್ಟ್ ಕ್ರಮ ಏನು ಜರುಗಿಸ್ತಾರೆ ನೋಡೋಣ. ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀವಿ, ನೋಡೋಣ. ನೋಡಿ, ನಮ್ಮ ಹುಣಸೂರು APMC ವ್ಯವಸ್ಥೆ ಈ ಥರ ಇದೆ ರೈತರದ್ದು. ಒಂದು ನೀರು ಹೋಗಿತ್ತು, ಒಂದು ಒಳಚರಂಡಿ ವ್ಯವಸ್ಥೆ ಇಲ್ಲ ನೋಡಿ, ಎಲ್ಲ ಕಸ ತೊಟ್ಟಿ ಇದ್ದಂಗಿದೆ.